ನೋಡಿ ಫ್ರೆಂಡ್ಸ್, ಈಗಾಗಲೇ ನಾನು ಸುಮಾರು ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೇನೆ. ಆದರೆ ನಿಮಗೆ ವಿಡಿಯೋಗಳು ಬಂದು ರೀಚ್ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬಂದು ರೀಚ್ ಆಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನು ಕೂಡ ಆ್ಯಕ್ಟಿವ್ ಮಾಡಿ ಇಟ್ಟುಕೊಳ್ಳಿ. ಜೊತೆಗೆ ನಮ್ಮ ಚಾನಲ್ ಕೂಡ ನೀವು ಬಂದು ವಿಸಿಟ್ ಮಾಡೋದನ್ನು ಮರಿಬೇಡಿ. ಓಕೆ, ಇದೊಂದು ವಿದ್ಯಾರ್ಥಿಯು ನನಗೆ ಕಾಮೆಂಟ್ ಹಾಕಿರುವುದು, ಬ್ರೋ ನಂದು ಸೈನ್ಸಲ್ಲಿ ಲಿಸ್ಟ್ ST ಕ್ಯಾಟಗರಿ ಕಟ್ ಆಫ್ಗಿಂತ ಜಾಸ್ತಿ ಇದೆ ಪರ್ಸೆಂಟೇಜು, ವೆರಿಫಿಕೇಷನ್ ಲಿಸ್ಟಲ್ಲೂ ಇಲ್ಲ, ಇವಾಗ ಬಿಟ್ಟಿರೋ ಲಿಸ್ಟಲ್ಲೂ ಇಲ್ಲ, ಇದೇ ಫೈನಲ್ ಮತ್ತೆ ಲಿಸ್ಟ್ ಬಿಡ್ತಾರಾ ಅಂತ. ನೋಡಿ, ಈಗ ಬಿಟ್ಟಿರುವಂಥ ಲಿಸ್ಟೇ ಫೈನಲ್ಲು. ಇದು ಅಡ್ಮಿಷನ್ ನಡೆದಿದೆ. ಇವಾಗ ನಾಳೆಯಿಂದ ಎಲ್ಲರೂ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ. ಸೊ ಇದಕ್ಕೆ ಮತ್ತೆ ಬೇರೆ ಲಿಸ್ಟನ್ನು ಬಿಡೋಂಗಿಲ್ಲ, ಇದು ಒಂದೇ ಫೈನಲ್ ಲಿಸ್ಟು. ಆದರೆ ಪ್ರಾಬ್ಲಮ್ ಏನಂದರೆ, ನೀವು ಹಾಕಿರುವಂತಹ ಕಾಲೇಜುಗಳಲ್ಲಿ ಎಕ್ಸಾಂಪಲ್ ನೀವು ಒಂದು 10 ಕಾಲೇಜ್ ಹಾಕಿದ್ದೀರಾ, ಆ 10 ಕಾಲೇಜುಗಳಲ್ಲಿ ಬೇರೆ ವಿದ್ಯಾರ್ಥಿಗಳು ನಿಮ್ಮ ಕಾಸ್ಟಲ್ಲಿ ನಿಮ್ಗಿಂತ ಜಾಸ್ತಿ ಪರ್ಸೆಂಟೇಜ್ ಇದ್ದರೆ ಅವ್ರಿಗೆ ಸೀಟ್ ಹೋಗುತ್ತೆ. ಹೀಗಿಲ್ಲ, ಇಲ್ಲಿ ನಿಮ್ಮದು ನೀವು ಕಟ್ ಆಫ್ ನೋಡಿದರೆ ಕಡಿಮೆ ಇದೆ ನನಗಿಂತ, ಆದರೆ ನನಗೆ ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ಹಾಕಿರುವಂಥ ಕಾಲೇಜಲ್ಲಿ ಕಟ್ ಆಫು ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ನಿಮ್ಗೆ ಸೀಟ್ ಸಿಕ್ಕಿರೋದಿಲ್ಲ. ನೆಕ್ಸ್ಟ್ ನಂದು 74 ಆಗಿದೆ, 3B ಕಾಸ್ಟ್ ಸೆಕೆಂಡ್ ರೌಂಡಲ್ಲಿ ನೇಮ್ ಬರುತ್ತಾ ಅಂತ. ನೋಡಿ, ನೇಮ್ ಬರುತ್ತಾ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ಗಿಂತ ನೀವು ಆಪ್ಷನ್ ಎಂಟ್ರಿ ಏನು ಮಾಡ್ತೀರ ಅದು ಇಂಪಾರ್ಟೆಂಟು. ಅವ್ರ ಹೆಸರು ಹಾಕೋದಿಲ್ಲ, ನೀವು ಹೆಸರು ಬರುವ ಹಾಗೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ ಸೀಟ್ ಮ್ಯಾಟ್ರಿಕ್ಸ್ ನೋಡಬೇಕು, ನಿಮ್ಮ ಕಾಸ್ಟಲ್ಲಿ ಎಷ್ಟು ಸೀಟ್ಗಳು ಉಳಿದಾವೆ ಅಂತ ನೋಡ್ಕೋಬೇಕಾಗತ್ತೆ. ಯಾವಾಗ ಸೆಕೆಂಡ್ ರೌಂಡ್ ಬಂದಾಗ ಅವ್ರು ಏನು ಮಾಡ್ತಾರೆ, ಉಳಿದಿರುವಂಥ ಸೀಟ್ಗಳ ಲಿಸ್ಟನ್ನು ಬಿಡ್ತಾರೆ. ಯಾವ ಕಾಲೇಜಲ್ಲಿ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಸೀಟ್ಗಳು ಇದ್ದಾವೆ ಅನ್ನೋದನ್ನು ಬಿಡ್ತಾರೆ. ಅವಾಗ ನೋಡಿಕೊಂಡು ನೀವು ಭಾಳಷ್ಟು ಕಾಲೇಜುಗಳಿಗೆ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಬರೀ 2-3 ಕಾಲೇಜುಗಳನ್ನ ಆಯ್ಕೆ ಮಾಡಿದರೆ ತಪ್ಪಾಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಹೀಗಾಗಿ 74ಗೆ ನೀವು ಯಾವ ರೀತಿಯಾಗಿ ಕಾಲೇಜುಗಳನ್ನು ನೀವು ಆಯ್ಕೆ ಮಾಡ್ಕೊತೀರಿ, ಅಂದರೆ ಎಷ್ಟು ಕಾಲೇಜುಗಳನ್ನು ನೀವು ಸೇರಿಸ್ತೀರಿ ಅದು ಇಂಪಾರ್ಟೆಂಟು. ಅದರ ಬೇಸ್ ಮೇಲೆ ಸೀಟ್ಗಳನ್ನು ನಿಮ್ಮ ಕಾಸ್ಟ್ ಮತ್ತು ಪರ್ಸೆಂಟೇಜ್ ಬೇಸ್ ಮೇಲೆ ಕೊಡ್ತಾರೆ. ಬ್ರೋ, ಮೈಗ್ರೇಷನ್ ಸರ್ಟಿಫಿಕೇಟ್ ಅಡ್ಮಿಷನ್ ಮಾಡಿದಂದ ಮೇಲೆ ಕೊಟ್ಟರೆ ನಡೆಯುತ್ತಾ? ಕೊಡ್ಬೋದು, ಕಾಲೇಜ್ ಮೇಲೆ ಬಿಟ್ಟಿರುವಂಥ ವಿಷಯ ಇದು. ಯಾಕಂದರೆ ಮೈಗ್ರೇಷನ್ ಸರ್ಟಿಫಿಕೇಟ್ ಟ್ರಾನ್ಸ್ಫರ್ ತೊಗೊಳ್ಳೋಕ್ಕೆ ನಿಮಗೆ ಕಾಲಾವಕಾಶ ಕೊಡ್ಬೋದು. ನೀವು ಕಾಲೇಜಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ರಿ, ನಾನು ಮೈಗ್ರೇಷನ್ ಸರ್ಟಿಫಿಕೇಟ್ ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿ ಅವರು ನಿಮಗೆ ಒಂದಷ್ಟು ಟೈಮನ್ನು ಕೊಡ್ತಾರೆ. ಆ ಟೈಮ್ ಒಳಗಡೆ ಬಂದು ಸಬ್ಮಿಟ್ ಮಾಡ್ಬೋದು. ಸರ್, ಇದೇ ಕಾಲೇಜ್ ಅಂತ ಹಾಕೋದಕ್ಕೆ ಬರೋಲ್ವಾ ಸರ್? ಇಲ್ಲ, ಪ್ಲೀಸ್ ರಿಪ್ಲೈ ಮಾಡಿ ಅಂತ. ಸೊ ಇದೇ ಕಾಲೇಜ್ ಅಂತ ಹಾಕೋದಕ್ಕೆ ಬರುತ್ತೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಮತ್ತೆ ಕೊಡ್ತಾರೆ, ಆವಾಗ ನೀವು ಆಯ್ಕೆ ಮಾಡ್ಕೋಬೋದು. ನಂದು ಡಬಲ್ ಸ್ಟಾರ್ ಥರ ಬಂದಿದೆ, ಏನು ಮಾಡಬೇಕು? ಇದರ ಬಗ್ಗೆ ನಾನು ಮಾರ್ನಿಂಗಲ್ಲಿ ಕೂಡ ಈ ಥರ ಪ್ರಾಬ್ಲಮ್ಗಳು ವಿದ್ಯಾರ್ಥಿಗಳು ಶೇರ್ ಮಾಡಿದರು, ಬಟ್ ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ದೀನಿ. ಈ ಥರ ಡಬಲ್ ಸ್ಟಾರ್ ಎದಕ್ಕೆ ಬಂದಿದೆ ಅಂದರೆ, ನೀವು ಆಯ್ಕೆ ಆಗಿಲ್ಲ ಅಂತ ಅರ್ಥ. ಹೆಸರು ಬಂದಿದೆ ಆದರೆ ನಿಮಗೆ ಕಾಲೇಜ್ ಆಯ್ಕೆ ಆಗಿಲ್ಲ. ಇಲ್ಲಾಂದರೆ ವಿಡಿಯೋ ಹೋಗಿ ನೋಡ್ಕೊಳ್ರಿ, ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿದ್ದೇನೆ ಅದರಲ್ಲಿ ವಿಡಿಯೋದಲ್ಲಿ. ನಂದು 78 ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಬಟ್ ನನಗೆ ಕಾಲೇಜ್ ಬೇಡ, ಸೆಕೆಂಡ್ ರೌಂಡ್ ಸೀಟ್ ಸಿಗುತ್ತಾ? ಗ್ಯಾರಂಟಿ ಇಲ್ಲ. ಯಾಕೆ ಗೊತ್ತಾ? ಮತ್ತೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ನೀವು, ಮತ್ತು ಕಾಲೇಜ್ಗಳನ್ನು ಸೇರಿಸಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಆಲ್ರೆಡಿ ಕಾಲೇಜ್ಗಳನ್ನು ಸೇರಿಸಿಟ್ಕೊಂಡಿದ್ದೀರಾ, ಆ ಕಾಲೇಜಲ್ಲಿ ಸೀಟ್ ಇಲ್ಲ ಅಂದರೆ ಏನು ಮಾಡ್ತೀರಾ? ಅವಾಗ ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ರಿಮೂವ್ ಮಾಡಿ ಮತ್ತು ಯಾವ ಕಾಲೇಜಲ್ಲಿ ಸೀಟ್ ಇರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ಸೆಕೆಂಡ್ ರೌಂಡಲ್ಲೇ ನಿಮಗೆ ಸೀಟ್ ಸಿಗುತ್ತೆ ಅಂತ ನಾವು ಗ್ಯಾರಂಟಿ ಯಾರು ಕೊಡೋದಿಲ್ಲ, ಹೌದಾ? ಹೀಗಿರಬೇಕಾದ್ರೆ ಇದು ನಿಮ್ಮ ಓನ್ ರಿಸ್ಕ್ ಆಗುತ್ತೆ. ನಿಮಗೆ ಬೇಡ ಈ ಕಾಲೇಜು ಅಂತಂದರೆ ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೋದು, ಮತ್ತೆ ಕಾಯಬೇಕಾಗತ್ತೆ. ಸರ್, ನಂದು 2A ಕ್ಯಾಸ್ಟು 74 ಆಗಿದೆ, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತಾ? ಆಪ್ಷನ್ ಎಂಟ್ರಿ ಚೆನ್ನಾಗಿ ಮಾಡಿ, ಒಳ್ಳೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ರಿ. ಜಾಸ್ತಿ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಪಕ್ಕಾ ಸಿಗುತ್ತೆ. ಬ್ರೋ, ಫಸ್ಟ್ ರೌಂಡಲ್ಲಿ ನೇಮ್ ಬಂದಿಲ್ಲ, ಸೊ ಏನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಷ್ಟೇ. ಯಾರ್ದು ಹೆಸರು ಬಂದಿಲ್ಲಲ್ಲ ಅವ್ರು ಏನು ಮಾಡೋ ಹಾಗಿಲ್ಲ, ಜಸ್ಟ್ ಸೆಕೆಂಡ್ ರೌಂಡಿಗೆ ಕಾಯಬೇಕು ಅಷ್ಟೇ. ನಂದು ಫಸ್ಟ್ ರೌಂಡಲ್ಲಿ ನೇಮ್ ಬಂದಿಲ್ಲ, ಸೊ ನೆಕ್ಸ್ಟ್ ಏನು ಮಾಡಬೇಕು? SC ನಂದು BSc ಮಾಡಿದ್ದೀನಿ. ಟೆನ್ಷನ್ ತೊಗೋಬೇಡಿ, ಸೆಕೆಂಡ್ ರೌಂಡಿಗೆ ನೀವು ಹೋಗ್ತೀರಾ. ಮತ್ತು ಸೆಕೆಂಡ್ ರೌಂಡಿಗೆ ಹೋದಾಗಲೇ ಆಪ್ಷನ್ ಎಂಟ್ರಿಗಳನ್ನು ಜಾಸ್ತಿ ಮಾಡಿ, ಕಾಲೇಜ್ಗಳನ್ನು ಆಯ್ಕೆ ಜಾಸ್ತಿ ಮಾಡಿಕೊಳ್ಳ್ರಿ, ಸೀಟ್ ಪಕ್ಕಾ ಸಿಗುತ್ತೆ. SC ಸಿಗುತ್ತಲ್ಲ ಅಂತಿಲ್ಲ, ಸಿಗುತ್ತೆ, ತೊಂದರೆ ಇಲ್ಲ. ಇನ್ನೂ 4 ರೌಂಡ್ ತನಕ ಇದ್ದಾವೆ, ಸಿಗುತ್ತೆ. ಸೆಕೆಂಡ್ ರೌಂಡು ಗೌರ್ಮೆಂಟಲ್ಲಿ ಸೀಟ್ ಸಿಗುತ್ತಾ? ಗೌರ್ಮೆಂಟ್ ಸೀಟೇ ಸಿಗೋದು ನಿಮಗೆ. ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ರೌಂಡು ಯಾವುದೋ ರೌಂಡ್ ಮಾಡಿರಿ, ಈಗ ಕೊಡ್ತಿರೋದು ಗೌರ್ಮೆಂಟ್ ಸೀಟೇ. ನನಗೆ ಫಸ್ಟ್ ರೌಂಡಿಗೆ ಸ್ಟಾರ್ ಮಾರ್ಕ್ ಬಂದಿದ್ದೇವೆ ಅಂದರೆ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತ. ಕೋಟುಗೇರಿ GM ಕ್ಯಾಟಗರಿ GM ಆಗಿದೆ, ನಂದು 2A ಚೇಂಜ್ ಮಾಡಬೇಕು ಸರ್, ನಾವು ಯೂನಿವರ್ಸಿಟಿ ಹೋಗಬೇಕಾ? ಇಲ್ಲ, ನಿಮಗೆ ಸೀಟ್ ಸಿಕ್ಕಿರೋದು ಕ್ಯಾಟಗರಿ GM ಆಗಿದೆನಾ ಅಂದರೆ ನೀವು ಏನು ಕೊಟ್ಟಿಲ್ಲ ಅಂದರೆ, ಒಂದು ನಿಮಗೆ ಸೀಟ್ ಸಿಕ್ಕಿರೋದು GMಲ್ಲಿ ಸಿಕ್ಕಿರಬೇಕು. ಇಲ್ಲ ಅಂದರೆ ನಿಮ್ಮ 2A ಇದ್ದಿದ್ದು GM ಎದಕ್ಕಾಗಿದೆ ಅಂದರೆ, ನೀವು 2A ಸರ್ಟಿಫಿಕೇಟನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಕೊಟ್ಟಿಲ್ಲ ಅಂತ ಅರ್ಥ. ಕೊಟ್ಟಿದ್ದರೆ ನಿಮ್ಮದು 2A ಇದ್ದಿದ್ದು GM ಆಗ್ತಿರಲಿಲ್ಲ. ಆಮೇಲೆ ಇನ್ ಕೇಸ್ ಆಫ್ ನಿಮಗೆ ಇವಾಗ ಸೀಟ್ ಸಿಕ್ಕಿದರೆ GMಲ್ಲಿ ಸಿಕ್ಕಿದರೆ ಯಾವುದೇ ಥರಂಥ ತೊಂದರೆ ಇಲ್ಲ, ನಿಮ್ಮದು 2Aನೇ ಇರುತ್ತೆ, ನೀವು ಎಲ್ಲಿ ಹೋಗೋ ಹಾಗಿಲ್ಲ. ನೀವು ಹೋದರೆ ಡೈರೆಕ್ಟಲ್ಲಿ, ಯಾಕಂದರೆ ನೋಡ್ರಿ ಗೊತ್ತಾಗುತ್ತೆ ನಮಗೆ, ನೀವು ಯಾವ್ದರ ಬಗ್ಗೆ ಕೇಳ್ತಾ ಇದ್ದೀರಿ ನಂಗೆ ಡೌಟ್ ಆಗ್ತಾಯಿದೆ. ಕ್ಯಾಟಗರಿ GM ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಇದು ಯಾವ ರೀತಿಯಲ್ಲಿ ಕೇಳ್ತಾ ಇದ್ದೀರಿ? ಒಂದು ಸೀಟ್ ಸಿಕ್ಕಿರೋದು GMಲ್ಲಿ ಸಿಕ್ಕಿದೆಯೋ
ಅಥವಾ ನಿಮ್ಮ ಕಾಸ್ಟೇ ಚೇಂಜ್ ಆಗಿದೆಯೋ ಇದು ಕ್ಲಾರಿಫಿಕೇಷನ್ ಆಗಬೇಕು ನನಗೆ, ಅಂದರೆ ನಿಮಗೆ ಹೇಳ್ಬೋದು. ಸರ್, ವಾಟ್ ಅಬೌಟ್ ದಿ ಸ್ಟೂಡೆಂಟ್ ಹೂ ಆರ್ ನಾಟ್ ಅಪ್ಲೈಡ್ ಫಾರ್ ದ ಅಡ್ಮಿಷನ್ಸ್ ಆನ್ಲೈನ್ ಆ್ಯಂಡ್ ವಾಂಟ್ ಟು ಗೆಟ್ ಅಡ್ಮಿಷನ್ ಐದರ್ ಗೌರ್ಮೆಂಟ್ ಆರ್ ಪ್ರೈವೇಟ್ ಕಾಲೇಜಸ್, ವಾಟ್ ವಿ ದ ಫೀ ಸ್ಟ್ರಕ್ಚರ್ ಪ್ಲೀಸ್ ಪ್ರೊವೈಡ್ ಮಿ. ಸೊ ಇಫ್ ಯು ಆರ್ ನಾಟ್ ಎನಿ applied for the government seats, you go to direct management seats. Okay, that is the 18,000 20,000 fees will be there. You go to direct visit into the private colleges, not government colleges, because of government colleges are not allowing direct admissions. They will come through the counseling process. But if you not applied any application, admission online, etc., then you go to any private colleges, they will take 20,000 or plus, minimum 20,000 rupees their government fees, but they will offer you 40,000, maybe 40,000, 50,000. That is a management seats. You visit there only, college only, private college only. ಸರ್, ವೆರಿಫಿಕೇಷನ್ ದಿನಾಂಕ ಮುಗಿದಿದೆ, ನಾನು ಹೋಗಿಲ್ಲ, ಅದಕ್ಕೆ ಮತ್ತೆ ವೆರಿಫಿಕೇಷನ್ ಅಪ್ಲಿಕೇಶನ್ ಹಾಕಬೇಕಾ? ನೋಡಿ, ಮತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೂ ಬಿಡೋದಿಲ್ಲ ಮತ್ತು ವೆರಿಫಿಕೇಷನ್ ಆಗೋದಿಲ್ಲ. ಆದರೆ ಏನೋ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾಡಿದರೆ ಮಾಡಬೇಕು, ಬಟ್ ಹೋದ ವರ್ಷ ಮಾಡಿಲ್ಲ, ಈ ವರ್ಷವೂ ಕೂಡ ಮಾಡೋ ಡೌಟ್ ಇದೆ. ನೀವು ಅದನ್ನು ಡೈಟಲ್ಲಿ ಹೋಗಿ ಕೇಳ್ಕೊಬೇಕಾಗತ್ತೆ. ವೆರಿಫಿಕೇಷನ್ ಆಗಿಲ್ಲ ಸರ್, ನಾವೇನು ಮಾಡಬೇಕು, ನಮ್ಗೆ ಹೆಲ್ಪ್ ಮಾಡಿ ಅಂತಂದರೆ ಡೈಟ್ನವರು ಏನಾದರೂ ಸಹಾಯ ಮಾಡ್ಬೋದು, ಇಲ್ಲಾಂದರೆ ಸಾಧ್ಯವಿಲ್ಲ. ಅಪ್ಲಿಕೇಶನು ಸಾಧ್ಯವಿಲ್ಲ, ವೆರಿಫಿಕೇಷನು ಸಾಧ್ಯವಿಲ್ಲ. ಸರ್, ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ, SC ಕಾಸ್ಟ್ ಆಗಿರೋದ್ರಿಂದ ಚಲನ್ ಹೇಗೆ ಡೌನ್ಲೋಡ್ ಮಾಡೋದು? ನೋಡಿ, SC ಕಾಸ್ಟ್ನವರಿಗೆ ಚಲನ್ ಬರೋದಿಲ್ಲ, ಆಲ್ರೆಡಿ ಎಕ್ಸಮ್ಷನ್ ಅಂತ ಬರುತ್ತೆ. ಫೀ ಎಕ್ಸಮ್ಷನ್ ಫ್ರೀ ಬಂದಿರುತ್ತೆ. ಸೊ ನೀವು ಲಾಗಿನ್ ಮಾಡಿ ನೋಡಿ, ಅಲ್ಲಿ ನಿಮಗೆ ಅದು ಮಾಹಿತಿ ಗೊತ್ತಾಗುತ್ತೆ. ಲಾಗಿನ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಚಲನ್ ಜನರೇಟ್ ಅಂತ ಬಂದರೆ ಅಲ್ಲಿ ನಿಮಗೆ ಬರುತ್ತೆ ಫ್ರೀ ಎಕ್ಸಮ್ಷನ್ ಅಂತ ಬರುತ್ತೆ. ಬ್ರೋ, ಫಸ್ಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದೆ, ಬಟ್ ನನಗೆ ಆ ಕಾಲೇಜ್ ಇಷ್ಟ ಇಲ್ಲ ಬ್ರೋ, ಅದಕ್ಕೆ ಸೆಕೆಂಡ್ ರೌಂಡ್ ಅಪ್ಲೈ ಮಾಡಿದರೆ ನನಗೆ ಸಿಗುತ್ತಾ ಅಲ್ವಾ? ಆ್ಯಡೆಡ್ ಕಾಲೇಜಲ್ಲಿ 78 ಆಗಿದೆ. ನೋಡಿ, ಸೀಟ್ ಸಿಗುತ್ತೆ ಅಂತ ಪಕ್ಕ ಹೇಳೋಕ್ಕೆ ಹೋಗೋದಿಲ್ಲ, ನಿಮ್ಮ ಹಣೆ ಬರ. ಯಾಕಂದರೆ ನೀವು ಅಪ್ಲೈ ಮಾಡಿರುವಂಥ ಕಾಲೇಜಲ್ಲಿ ಯಾರಾದರೂ ಒಂದು ನಿಮ್ಮ ಕಾಸ್ಟಲ್ಲೇ 80% ಇದ್ದವರು ಒಂದು 4-5 ಜನ ಟ್ರೈ ಮಾಡಿಬಿಟ್ಟಿದ್ದಾರೆ, ನಿಮ್ಗೆ ಸೀಟೇ ಸಿಗೋದಿಲ್ಲ, ಕಷ್ಟ ಆಗುತ್ತೆ, ಹೌದಲ್ವಾ? ಸೊ ಹೀಗಾಗಿ ನೀವು ಅದನ್ನು ಯೋಚನೆ ಮಾಡಿಕೊಳ್ಳ್ರಿ. ಆಮೇಲೆ ನೀವೇನು ಮಾಡಿ ಅಂತಂದರೆ ಚಾಯ್ಸ್ಗಳನ್ನು ಮಾಡಿಕೊಳ್ಳ್ರಿ. ಬಟ್ ನೆಕ್ಸ್ಟ್ ರೌಂಡ್ ಅಂತ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಎಷ್ಟು ದಿನ ಇರುತ್ತೆ ನೋಡಿ. ಇವಾಗ ಏನು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಎಷ್ಟು ದಿನ ಬಿಟ್ಟಿದ್ದಾರಲ್ಲ ಅಷ್ಟೇ ದಿನ ಇರುತ್ತೆ, ಎಕ್ಸ್ಟ್ರಾ ಮತ್ತು ಪ್ಲಸ್ ಇರೋದಿಲ್ಲ. ಇವಾಗೇನು ಅಡ್ಮಿಷನ್ ಆಗಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ, ಇದನ್ನು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಟ್ಟಿದ್ದಾರೆ. ಆ ಟೈಮ್ ಒಳಗಡೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಇದನ್ನು ನೆಕ್ಸ್ಟ್ ರೌಂಡನ್ನು ಮಾಡ್ಕೋಬೇಕಾಗತ್ತೆ. ಓಕೆ, ನಂದು 75.84 ಆಗಿದೆ. 2A ಕ್ಯಾಟಗರಿ ಸೆಕೆಂಡ್ ರೌಂಡ್ ಸಿಗುತ್ತಾ? ಆಪ್ಷನ್ ಜಾಸ್ತಿ ಮಾಡಬೇಕು, ಕಾಲೇಜ್ಗಳನ್ನು ಆಯ್ಕೆ ಜಾಸ್ತಿ ಮಾಡ್ಕೋಬೇಕು, ಅಂದರೆ ಮಾತ್ರ ಸಿಗುತ್ತೆ. 1, 2, 3 ಕಾಲೇಜ್ ಮಾಡ್ಕೊಂಡ್ರೆ ಬರೋದಿಲ್ಲ. ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜ್ಗಳನ್ನು ಆ್ಯಡ್ ಮಾಡೋದ್ರಿಂದ ನಿಮ್ಗೆ ಅದರಲ್ಲಿ ಚಾನ್ಸ್ ಸಿಗುತ್ತೆ, ಆಪ್ಷನ್ ಇರುತ್ತೆ ಅವರಿಗೆ. ಅಂದರೆ ಈಗ ಒಂದು 3 ಕಾಲೇಜ್ ಆಯ್ಕೆ ಮಾಡಿರಿ, 4ನೇ ಕಾಲೇಜ್ ನೀವು ಮಾಡಿರಲಿಲ್ಲ ಅಂದರೆ 3 ಕಾಲೇಜಲ್ಲಿ ಸೀಟ್ ಇಲ್ಲ ಅಂತಂದರೆ ನಿಮ್ಗೆ ಕೊಡೋದಿಲ್ಲ. ಅದೇ ನೀವು ಒಂದು 8, 10, 15, 20 ಕಾಲೇಜ್ಗಳನ್ನ ಆ್ಯಡ್ ಮಾಡಿದರೆ ಅವ್ರಿಗೆ ಈಸಿಯಾಗಿ ಯಾವ ಕಾಲೇಜಲ್ಲಿ ಸೀಟ್ ಇದೆ ಅಂತ ಕೊಡ್ಬೋದು. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು? ಇದು ಮುಗಿದ ಮೇಲೆ. ಮೇ ಬಿ ಅದು ಡೇಟ್ ನನಗೆ ನೆನಪಿಲ್ಲ, ಮೇ ಬಿ ಇದು ನಿಮ್ಗಳಿಗೆ ನೋಡ್ತೀನಿ ಇವಾಗ ಡೇಟ್ ನಮ್ಮ ನೆನಪು ಬರ್ತಾ ಇಲ್ಲ. ಬಟ್ ಅದು ನಿಮಗೆ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದ ತಕ್ಷಣವೇ ನಿಮಗೆ ಡೇಟ್ಗಳನ್ನು ಬಿಡ್ತಾರೆ, ಆಪ್ಷನ್ ಎಂಟ್ರಿ ಬಿಡ್ತಾರೆ. ನಾನು ಕೂಡ ಅಪ್ಡೇಟ್ ಮಾಡ್ತೀನಿ ಆ್ಯಡೆಡ್ ಕಾಲೇಜಲ್ಲಿ. ಓಕೆ, ನೆಕ್ಸ್ಟ್ ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಮೆಟ್ರಿಕ್ಸ್ ಕ್ಯಾಟಗರಿ ವೈಸ್ ಮೇಲೆ ಫಿಮೇಲ್ ಅಂತ ಡಿವೈಡ್ ಮಾಡ್ತಾರಾ? ಇಲ್ಲ, ಯಾವ ಕಾಸ್ಟಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂತ ಹೇಳಿ ಬಿಡ್ತಾರೆ. ಆ್ಯಡೆಡ್ ಕಾಲೇಜ್ 15,000 ಡೊನೇಷನ್ ಕೇಳ್ತಾ ಇದ್ದಾರೆ. ಹೌದು, ಕೇಳಲೇಬೇಕು. ಅವರು ಹುಟ್ಟಿರೋದು ಅದು ಕೇಳೋ ಸಲುವಾಗಿ ಕೇಳ್ತಾರೆ. ಬರ್ದರ್ ನೆಕ್ಸ್ಟ್ ರೌಂಡ್ 10th ತಾರೀಕಿಗೆ ಒಳಗಾಗಿ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ನೋಡಿ, ನೆಕ್ಸ್ಟ್ ರೌಂಡ್ ಅಂತ ನೀವು ಇದ್ದಿರೋದಿಲ್ಲ, ಈಗೇನು ಕೊಟ್ಟಿದ್ದಾರೆ ಟೈಮ್ ಅದ್ರ ಒಳಗಡೆ ಮಾಡ್ಕೋಬೇಕು. ಇವತ್ತಂದ್ರೆ ಇವತ್ತು, ನಾಳೆಯಿಂದ ನಾಳೆ ಮಾಡ್ಕೋಬೇಕು. ಸರ್, ಪ್ಲೀಸ್ ರೀಡ್ ಮೈ ಕಾಮೆಂಟ್. ಸೆಕೆಂಡ್ ರೌಂಡ್ ಎಷ್ಟು ಪರ್ಸೆಂಟೇಜ್ಗೆ ನಿಂತುಕೊಳ್ಳುತ್ತೆ? 72% ಇದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಐ ಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಬಟ್ ಇವ್ರದ್ದು ಪರ್ಸೆಂಟ್ 72 ಇದೆ. ಸೆಕೆಂಡ್ ರೌಂಡ್ ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅದು ಹೇಳೋಕ್ಕಾಗೋದಿಲ್ಲ. ಸೆಕೆಂಡ್ ರೌಂಡ್ ಇಷ್ಟಕ್ಕೆ ನಿಂತಿರೋದು ಅಂತ ಹೇಳೋಕ್ಕಾಗೋದಿಲ್ಲ. ಒಂದಷ್ಟು ಕಾಲೇಜುಗಳಲ್ಲಿ 70 ಇದ್ದವ್ರಿಗೂ ಕೂಡ ಸೀಟ್ ಸಿಗುತ್ತೆ, ಹೌದಾ? ಹೀಗಿರಬೇಕಾದ್ರೆ ಅದು ಆಗಿನ ಕಾಂಪಿಟೇಷನ್ಗೆ ಮಾತ್ರ ಸೀಮಿತವಾಗಿರುತ್ತೆ. ಅಂದರೆ ಆಪ್ಷನ್ ಎಂಟ್ರಿ ಎಷ್ಟು ಜನ ಮಾಡಿರ್ತಾರೆ, ಎಷ್ಟು ಪರ್ಸೆಂಟೇಜನ್ನು ಮಾಡಿರ್ತಾರೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ.